ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಕಾಂತಮ್ಮ ಅವರು ಶ್ರಾವಣಿ ಸುಬ್ಬು ಇಬ್ರು ಒಂದಾಗಬಾರ್ದು ಅನ್ನೋ ಕಾರಣಕ್ಕೆ ಅದರಿಂದನೇ ನನಗೆ ಪಿಡ್ಸ್ ಬಂದಿದೆ ಅನ್ನೋ ತರ ನಾಟಕ ಮಾಡ್ಕೊಂಡು ಕೆಳಗಡೆ ಬಿದ್ದಿರ್ತಾರೆ. ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾರೆ. ಆಗ ಸುಬ್ಬರು ಕಾಂತಮ್ಮತ್ತೆ ಏನಾಯ್ತು ನಿಮ್ಗೆ, ಏನಾಯ್ತು, ಎದ್ದೇಳಿ ಎದ್ದೇಳಿ ಅಂತ ಹೆಬ್ಬಿಸ್ತಾ ಇರ್ತಾರೆ. ಮನೆಯವರೆಲ್ಲರೂ ಕೂಡ ಕರೀತಾರೆ. ಆಗ ಎಲ್ಲರೂ ಕೂಡ ಬಂದ್ಬಿಟ್ಟು ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾರೆ. ಆಗ ಕಾಂತಮ್ಮನ ಗಂಡ ಮೊದಲು ತುಳಸಿ ನೀರನ್ನ ತಗೊಂಬನ್ನಿ, ನಾನು ಇವಾಗಲೇ ಅವಳಿಗೆ ತುಳಸಿ ನೀರನ್ನ ಬಿಡ್ತೀನಿ, ಆತ್ಮಕ್ಕೆ ಶಾಂತಿನಾರು ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು ಕಾಂತಮ್ಮ ಆಡ್ತಾ ಇರೋದು ನಾಟಕ ಅಂತ ಅವರಿಗೆ ಸ್ವಲ್ಪ ಗೊತ್ತಾಗಿರುತ್ತೆ. ಹಾಗೇನೆ ಗಮನಿಸ್ತಾ ಇರ್ತಾರೆ. ಏನೂ ಆಗಲ್ಲ, ನೀವು ಟೆನ್ಷನ್ ಮಾಡ್ಕೊಂಬೇಡಿ ಬಿಡಿ ಅಂತ ಹೇಳ್ತಾ ಇರ್ತಾರೆ. ಆಗ ವಿಶಾಲಾಕ್ಷಿ, ಅಯ್ಯೋ ಕಾಂತಮ್ಮ ಏನಾಯ್ತು ನನಗೆ, ಯಾಕೆ ಈ ಥರ ಆಗ್ತಿದೆ, ಯಾಕೆ ಈ ಥರ ಆಡ್ತಿದ್ದೀರಾ ನೀವು ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಏನು ಮಾಡೋದು ಇವಾಗ, ಅಯ್ಯೋ ಮೊದಲು ಕಬ್ಬಣ ತಗೊಂಬನ್ನಿ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು, ಅತ್ತೆ ಅದೆಲ್ಲ ನಂಬಿಕೆ ಅಷ್ಟೇ, ಕಬ್ಬಣ ಕೊಟ್ಟ ತಕ್ಷಣ ಇದೆಲ್ಲ ಸರಿ ಹೋಗೋದಿಲ್ಲ, ಇವ್ರಿಗೆ ಏನೋ ಒಂದು ದೆವ್ವ ಮೆಟ್ಕೊಂಡಿರ್ಬೇಕು ಅಥವಾ ಯಾವುದೋ ಒಂದು ದೊಡ್ಡ ರೋಗ ಬಂದಿರಬೇಕು, ಏನೂ ಆಗಲ್ಲ ಬಿಡಿ ಅತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಅಯ್ಯೋ ಕಬ್ಣನ ಅಂತ ಹೇಳ್ಬಿಟ್ಟು ಪದ್ದು ಅವ್ರು ಹೋಗ್ಬಿಟ್ಟು ಹಾಲನ್ನ ತಗೊಂಬರ್ತಾರೆ. ಇದರಲ್ಲಿ ಕಬ್ಣಾಂಶ ಇದೆಯಲ್ವಾ, ಅದಕ್ಕೆ ಹಾಲನ್ನ ತಗೊಂಬಂದೆ ಅಂತ ಹೇಳ್ತಾರೆ. ಅಯ್ಯೋ ಕಬ್ಣಾಂಶ ಅಲ್ಲ, ಕಬ್ಣನೇ ಬೇಕು, ನೀವು ನೋಡಿದ್ರೆ ಈ ಥರ ಮಾತಾಡ್ತಿರಲ್ಲ ನೀವು ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ನಾನೇ ತಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಕಬ್ಣದ ಚೂರನ್ನ ತಗೊಂಬಂದ್ಬಿಟ್ಟು ಕಾಂತಮ್ಮನ ಕೈಗೆ ಕೊಡ್ತಾರೆ. ಅಯ್ಯೋ ಕಾಂತಮ್ಮ ಇದನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ, ಏನೂ ಆಗಲ್ಲ, ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಶ್ರಾವಣಿ ಅವ್ರಿಗೆ ಕಾಂತಮ್ಮ ಮಾಡ್ತಾ ಇರೋದು ದೊಡ್ಡ ಡ್ರಾಮಾ ಅಂತ ಗೊತ್ತಾಗಿರುತ್ತೆ. ಈ ಕಡೆ ವಿಜಯಾಂಬಿಕಾ ಅವರು ಪೃಥ್ವಿ ಮಾತಾಡಿದ್ದನ್ನ ಮಾತುಗಳನ್ನೆಲ್ಲ ನೆನಪು ಮಾಡ್ಕೊಂಡು ಟೆನ್ಷನ್ ಇಂದ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತುಂಬಾನೇ ಗಾಬರಿಯಿಂದ ಓಡಾಡ್ತಾ ಇರ್ತಾರೆ. ಪೃಥ್ವಿಗೆ ಇಷ್ಟೊಂದೆಲ್ಲ ಧೈರ್ಯ ಹೇಗೆ ಬಂತು, ಈ ತರ ಧೈರ್ಯ ಬರೋದಕ್ಕೆ ಹೇಗೆ ಸಾಧ್ಯ, ಎಲ್ಲ ಕೂಡ ಆ ಪದ್ಮನಾಭನಿಂದ ಆಗಿದ್ದು, ಅವನಿರೋದಕ್ಕೆ ಇವನು ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇರೋದು. ಇಲ್ಲ ನಾನು ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ತನ್ನ ಚೇಳೆಗಳಿಗೆ ಫೋನ್ ಮಾಡ್ತಾರೆ. ಎಲ್ಲಿ ಬಿದ್ದಿದ್ದೀರಾ ನೀವು, ಇಷ್ಟು ದಿನ ಆದರೂ ಕೂಡ ಅವನ್ನ ಹಿಡಿಯೋದಕ್ಕಾಗಲಿಲ್ಲ, ಇಷ್ಟು ಜನ ಸೇರ್ಕೊಂಡು ಅವನು ಒಬ್ಬನ್ನ ಹಿಡಿಯೋಕ್ಕಾಗಲಿಲ್ವಲ್ಲ, ಬರೀ ಖಾಲಿ ಕೈಯಲ್ಲಿ ಬಂದಿರಲ್ಲ, ನಿಮ್ಗೆ ಏನು ಹೇಳಬೇಕು, ನಿಮ್ಮ ಕೈಲಿ ಆಗುತ್ತೋ ಇಲ್ವೋ ಹೇಳ್ಬಿಡಿ, ನಾನು ಬೇರೆನ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಚೇಳೆಗಳು, ಇಲ್ಲ ಮೇಡಮ್ ಹುಡುಕ್ತೀವಿ ಅಂತ ಹೇಳ್ತಾರೆ. ಸರಿ ಆಯಿತು, ಪೃಥ್ವಿ ಪಾತಾಳದಲ್ಲಿ ಅಡಗಿದ್ರು ಕೂಡ ಬಿಡಬಾರ್ದು, ಅವನನ್ನ ನನ್ನ ಹತ್ರ ಕರ್ಕೊಂಬರ್ಬೇಕು ಅಷ್ಟೇ, ಜೊತೆಗೆ ಒಂದು ನಂಬರ್ ಕೂಡ ಕಳಿಸ್ತೀನಿ, ಅದನ್ನ ಟ್ರ್ಯಾಪ್ ಮಾಡಿ ಲೊಕೇಶನ್ ಜೊತೆಗೆ ಎಲ್ಲಾನು ಕೂಡ ನನಗೆ ಗೊತ್ತಾಗಬೇಕು, ಗಾಟ್ ಇಟ್ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಅಷ್ಟರಲ್ಲಿ ಈ ಕಡೆಯಿಂದ ಪೃಥ್ವಿ ಅವರು ವಿಜಯಾಂಬಿಕಾ ಅವ್ರಿಗೆ ಫೋನ್ ಮಾಡೇ ಬಿಡ್ತಾರೆ. ಹಲೋ ಅಂತ ಮಾತಾಡಿದ್ರೆ ಆಗ ಪೃಥ್ವಿ ಅವರು ನಗ್ತಾ ಇರ್ತಾರೆ. ಆ ನಗು ಕೇಳಿನೇ ವಿಜಯಾಂಬಿಕಾ ಅವರು ತುಂಬಾನೇ ಗಾಬರಿ ಪಟ್ಕೊಳ್ತಾರೆ. ಏನು ವಿಜಯಾಂಬಿಕಾ, ನನ್ನ ನಂಬರ್ನ ಟ್ರ್ಯಾಪ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ಯಾ, ಅದು ಸಾಧ್ಯ ಇಲ್ಲ ಬಿಡು, ಯಾಕೆ ಅಂತಂದರೆ ನಾನು ಎಲ್ಲಿದ್ದೀನಿ, ಯಾವ ಜಾಗದಲ್ಲಿದ್ದೀನಿ ಅಂತ ತಿಳ್ಕೊಬೇಕು ಅಂತ ನೀನು ತಲೆ ಕೆಳಗೆ ಮಾಡಿ ನಿಂತರೂ ಕೂಡ ಅದು ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ನಾನು ನಿನ್ನ ಜೊತೆ ಮಾತಾಡೋದು ಇದು ಲಾಸ್ಟ್ ಕಾಲು, ಈ ಸಿಮ್ಮು ಬೇರೆ ಯಾವುದೋ ಊರಲ್ಲಿ ಹೋಗಿ ಬಿದ್ದಿರುತ್ತೆ, ಅದು ಸಾಧ್ಯನೇ ಆಗಲ್ಲ, ಸಾಧ್ಯ ಆದರೆ ಟ್ರೈ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಆಗ ವಿಜಯಾಂಬಿಕಾ ಅವ್ರಿಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ. ಈ ಕಡೆ ಕಾಂತಮ್ಮ ಅವರು ಬಿದ್ದಿರೋದನ್ನ ನೋಡ್ಬಿಟ್ಟು ಸುಬ್ಬು ಅವರು, ಇವಾಗ ನಾವು ಈ ಥರ ಯೋಚನೆ ಮಾಡ್ತಾ ಕೂತ್ರೆ ಆಗೋದಿಲ್ಲ, ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಹೌದು ಸುಬ್ಬು ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಈ ಕಾಂತಮ್ಮನ್ನ ನಾವು ಹಾಸ್ಪಿಟಲ್ಗೆ ಸೇರಿಸಿ ಒಂದು 4 ದಿನ ಅಡ್ಮಿಟ್ ಮಾಡಿದ್ರೆ ಎಲ್ಲನೂ ಕೂಡ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು, ಅಯ್ಯೋ ಇವರು ಹಾಸ್ಪಿಟಲು ಡಾಕ್ಟರ್ ಅಂತಿದಾರಲ್ಲ, ಡಾಕ್ಟರ್ ಏನಾದ್ರು ಬಂದರೆ ನನ್ನ ವಿಷಯ ಎಲ್ಲ ಗೊತ್ತಾಗ್ಬಿಡುತ್ತೆ, ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಾ ದಿಢೀರ್ ಅಂತ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಅಯ್ಯೋ ನೀವೆಲ್ಲರೂ ಯಾಕೆ ನನ್ನ ಸುತ್ತಮುತ್ತ ನಿಂತಿದ್ದೀರಾ, ನನಗೇನಾಯಿತು, ನಾನು ಯಾಕೆ ಇಲ್ಲಿದ್ದೀನಿ ಅಂತ ಹೀಗೆ ನಾಟಕ ಮಾಡಿಕೊಂಡು ತನ್ನ ಗಂಡನ ತಪ್ಕೊಳ್ತಾರೆ. ನೋಡಿ ಇವಾಗ ನೀವು ಗ್ರಹಗತಿ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಶ್ರಾವಣಿ ಸುಬ್ಬು ಯಾವುದೇ ಕಾರಣಕ್ಕೂ ಸೇರಬಾರ್ದು, ಅವ್ರು ಸೇರಿದ್ರೆ ಎಲ್ಲ ಅಪಾಯ, ಮನೆಯವ್ರಿಗೆ ಅಪಾಯ ಅಂತ ಈ ಥರ ನೀವು ಹೇಳಬೇಕು ಅಂತ ಹೇಳ್ಕೊಡ್ತಾರೆ. ಆಗ ಕಾಂತಮ್ಮನ ಗಂಡ ಸರಿ ಅಂತ ಒಪ್ಕೊಂಬಿಟ್ಟು, ಇದ್ಯಾಕೋ ಸರಿ ಹೋಗ್ತಾ ಇಲ್ಲ, ನನಗೆ ಏನೋ ಗೊತ್ತಾಗ್ತಾ ಇದೆ, ಇಲ್ಲಿ ಏನೋ ಸರಿ ಇಲ್ಲ, ಅಶಿರವಾಣಿ ನನಗೆ ಕೇಳಿ ಬರ್ತಾ ಇದೆ ಅಂತ ಹೇಳ್ತಾರೆ. ಅಯ್ಯೋ ಏನು ಹೇಳ್ತಿದ್ರಾ ಬೀಗ್ರೆ ನೀವು, ಸರಿಯಾಗಿ ಹೇಳಿ ಅಂತ ವಿಶಾಲಾಕ್ಷಿ ಪದ್ದು ಕೇಳ್ತಾರೆ. ಹೌದು, ಈ ಮನೆಯಲ್ಲಿ ಏನೋ ಸರಿ ಇಲ್ಲ, ಇದರಿಂದನೇ ಎಲ್ರಿಗೂ ಕೂಡ ಅಪಾಯ ಆಗ್ತಿದೆ, ಹೀಗೆ ಆಗ್ತಾ ಇದ್ರೆ ಒಬ್ಬರು ಬಾಯಲ್ಲಿ ನೊರೆ ಬರೋದು, ಇನ್ನೊಬ್ರು ಸತ್ತೆ ಹೋಗೋದು, ಈ ಥರ ಎಲ್ಲ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದೇನು ಹೇಳ್ತೀರಾ ಸರಿಯಾಗಿ ಹೇಳಿ ಅಂತ ಹೇಳ್ತಾರೆ. ಅಯ್ಯೋ ನನ್ನ ಬಾಯಲ್ಲಿ ದೇವಿ ನುಡಿಸ್ತಾ ಇದ್ದಾಳೆ, ದೇವಿ ಹೇಳ್ತಾ ಇರೋದು ನನಗೆ ಕೇಳಿಸ್ತಾ ಇದೆ, ಯಾಕೆ ಅಂತಂದರೆ ನಾನು ತುಂಬಾ ಜಪ ಮಾಡಿ ನೂರಾರು ವರ್ಷಗಳಿಂದ ಜಪ ಮಾಡಿ ಪಡ್ಕೊಂಬಂದಿರೋದು ಇದು ಅಂತ ಹೇಳ್ತಾರೆ. 100 ವರ್ಷನ ಅಂತ ಶ್ರಾವಣಿ ಅವರು ಕ್ವಶನ್ ಮಾಡ್ತಾರೆ. ಆಗ ಕಾಂತಮ್ಮನ ಗಂಡ, 100 ವರ್ಷ ಅಂದರೆ 3-4 ವರ್ಷ ಜಪ ಮಾಡಿ 100 ವರ್ಷ ಜಪ ಮಾಡಿ ತಪಸ್ ಮಾಡಿರೋ ಅಂಥ ವ್ಯಕ್ತಿಗಳ ಹತ್ರ ನಾನು ಈ ವಿದ್ಯಾ ಬುದ್ಧಿನ ಕಲ್ಕೊಂಬಂದಿದ್ದೀನಿ, ಅದಕ್ಕೋಸ್ಕರ ನನಗೆ ಆ ದೇವಿ ಹೇಳ್ತಾ ಇದ್ದಾಳೆ, ದೇವಿ ಹೇಳ್ತಾ ಇರೋದು ಏನು ಅಂತಂದರೆ ನೀವಿಬ್ರು ಯಾವುದೇ ಕಾರಣಕ್ಕೂ ಸೇರಬಾರ್ದು, ಒಬ್ರಿಗೊಬ್ರು ಸ್ವಲ್ಪನೂ ಕೂಡ ಮುಟ್ಲೇಬಾರ್ದು, ಆ ರೀತಿ ಇರಬೇಕು, ಆ ರೀತಿ ಏನಾದರೂ ಮೀರಿದ್ರೆ ನೀವು ಈ ಮನೆಯಲ್ಲಿ ಎಲ್ಲರೂ ಕೂಡ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ಬಿಡ್ತಾರೆ. ಆ ಮಾತನ್ನ ಕೇಳ್ಬಿಟ್ಟು
ವಿಶಾಲಾಕ್ಷಿ ಮತ್ತೆ ಪದ್ದು ಇಬ್ರು ಕೂಡ ಗಾಬರಿ ಆಗ್ತಾರೆ. ಆಗ ವಿಶಾಲಾಕ್ಷಿ ಅವರು ನೋಡಿ ಶ್ರಾವಣಿ ಅಮ್ಮವ್ರೆ, ಅವ್ರು ಹೇಳ್ತಾ ಇರೋದನ್ನ ಕೇಳ್ಬಿಟ್ಟು ನಮಗಂತೂ ತುಂಬಾನೇ ಗಾಬರಿ ಆಗ್ತಾ ಇದೆ. ದೇವ್ರ ವಿಚಾರದಲ್ಲಿ ನಾವು ತಮಾಷೆ ಮಾಡೋದು ಸರಿಯಲ್ಲ. ನೋಡಿ ನೀವು 3 ತಿಂಗಳು ಯಾವುದೇ ಕಾರಣಕ್ಕೂ ಮುಟ್ಬೇಡಿ ಪ್ಲೀಸ್ ದಯವಿಟ್ಟು ಅಂತ ಕೇಳ್ಕೊಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು ಅಯ್ಯೋ ಇವ್ರು ಹೇಳ್ತಾ ಇರೋದನ್ನ ಹೇಗೆ ನಂಬಲಿ, ಈ ಥರ ಎಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಇದರಲ್ಲಿ ಏನೋ ಇದೆ ನೋಡಿ, ಆ ಥರ ಎಲ್ಲ ಏನೂ ಆಗೋದಿಲ್ಲ, ನಾನು ಸುಬ್ಬನ ಮುಟ್ಟಿದ್ರೆ ಏನೋ ಆಗ್ಬಿಡುತ್ತಾ ನೋಡಿ ಒಂದ್ಸಲ ಮುಟ್ತೀನಿ ಅಂತ ಹೇಳ್ಬಿಟ್ಟು ಸುಬ್ಬು ಕೈನ ಇಟ್ಕೊಂಡ್ಬಿಡ್ತಾರೆ. ಆಗ ಕಾಂತಮ್ಮರು ಸಮಯಕ್ಕೆ ತಕ್ಕನಾಗೆ ಮತ್ತೆ ಕಿಡ್ಸ್ ಬಂದಿರೋ ಹಾಗೆ ಹ್ಯಾಕ್ಟ್ ಮಾಡ್ತಾರೆ. ಅದನ್ನ ನೋಡ್ಬಿಟ್ಟು ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ನೋಡಿ ಶ್ರಾವಣಿ ಅವರೇ ನೀವು ದೂರನೇ ಎದ್ಬಿಡಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಕಾಂತಮ್ಮ ಎಷ್ಟು ನಾಟಕ ಆಡ್ತಾ ಇದೆಯಾ, ನಿನ್ನ ನಾಟಕಕ್ಕೆ ನಾನೇ ಒಂದು ಗೆರೆ ಎಳಿತೀನಿ ನೋಡ್ತಾ ಇರೋ ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ವೀರೇಂದ್ರ ಅವರು ಫೈಲ್ನ ಯಾರಿಗೋ ತಗೊಂಡೋಗಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಫೋನಲ್ಲಿ ಮಾತಾಡ್ಕೊಂಡು ಎಲ್ಲ ಸರಿದೆ ನಾನು ತಗೊಂಡ್ಬರ್ತೀನಿ ಅಂತ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಮಂಗಳಾರತಿನ ಮಾಡ್ಬಿಟ್ಟು ಮಂಗಳಾರತಿ ಕೊಡೋದಕ್ಕೆ ಅಂತ ಬರ್ತಾರೆ. ಅಯ್ಯೋ ಏನಮ್ಮ ನೀನೇ ಇವತ್ತು ಮಂಗಳಾರತಿನ ಮಾಡ್ಬಿಟ್ಟ, ಎಂತ ಒಳ್ಳೆ ಬೆಳವಣಿಗೆ, ನನಗೆ ತುಂಬಾನೇ ಖುಷಿ ಆಯ್ತಮ್ಮ, ಇದು ತುಂಬಾನೇ ಒಳ್ಳೇದು ಅಂತ ಹೇಳ್ಬಿಟ್ಟು 6 ದಿನ ತಗೊಂಡ್ಬಿಟ್ಟು ವಾಚನ್ನ ರೂಮಲ್ಲೇ ಬಿಟ್ಟು ಬಂದಿದ್ದೀನಿ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅಲ್ಲಿ ಗಮನಿಸ್ತಾ ಇದ್ದಂಥ ಮದನ್ ಕೂಡ ಕೆಳಗಡೆ ಬರ್ತಾರೆ. ಏನು ಸಾವಿತ್ರಿ ಆರತಿ ಕೊಡ್ತಿದ್ಯಾ ಅಂತ ಹೇಳ್ತಾರೆ. ಹೌದು ಆರತಿ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ. ನಿನಗೆ ಮಾವ ಇವತ್ತು ಮಂಗಳಾರತಿ ಮಾಡಿದ್ಯಾ ಅಂತ ಹೊಗಳೋಗ್ಬಿಟ್ರು, ಹೊಗಳಿದ ಬಾಯಲ್ಲೇ ಬೈದ್ರೆ ಹೇಗಿರುತ್ತೆ, ಮಂಗಳಾರತಿನ ತಗೊಂಡಿರೋ ಅವರು ನಿನ್ನ ಮಗಕ್ಕೆ ಮಂಗಳಾರತಿ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಏನು ಹೇಳ್ತೀರಾ ನೀವು ಅಂತ ಹೇಳ್ತಾರೆ. ಆಗ ಮದನ್ ಅವರು ನೋಡು ಸಾವಿತ್ರಿ, ಈ ಫೈಲು ತುಂಬಾನೇ ಮುಖ್ಯವಾದ ಫೈಲು, ಈ ಫೈಲಲ್ಲಿರೋ ಡಾಕ್ಯುಮೆಂಟ್ಸು ತುಂಬಾನೇ ಇಂಪಾರ್ಟೆಂಟು, ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು, ಇದು ಸುಟ್ಟೋದ್ರೆ ಹೇಗಿರುತ್ತೆ ಅಂತ ಹೇಳ್ತಾರೆ. ಅಯ್ಯೋ ಯಾಕೆ ಈ ಥರ ಮಾತಾಡ್ತೀರಾ, ಯಾಕೆ ಈ ಥರ ಎಲ್ಲ ಅಪಶಕನ ಮಾತಾಡ್ತೀರಾ ಅಂತ ಹೇಳ್ತಾರೆ. ಆಗ ಮದನ್ ಅವರು ನೋಡು ಸಾವಿತ್ರಿ, ಕೆಟ್ಟವ್ರ ಬಾಯಲ್ಲಿ ಕೆಟ್ಟ ಮಾತೇ ಬರೋದು, ಜೊತೆಗೆ ಕೆಟ್ಟ ಕೆಲಸನ ಮಾಡಲೇಬೇಕು ಕೆಟ್ಟವರಾಗಿ ನಾವು, ಆಗಿದ್ರೇ ಚೆನ್ನಾಗಿರೋದು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಕಾಂತಮ್ಮರು ಮನೆಯಿಂದ ಹೊರಗಡೆ ನಿಂತಿರ್ತಾರೆ. ಅಷ್ಟರಲ್ಲಿ ಶ್ರವಣ ಮತ್ತು ಶ್ರೀವಲ್ಲಿ ಇಬ್ರು ಕೂಡ ಸುಬ್ಬುನ ಶ್ರಾವಣಿನ ಮಾತಾಡಿಸ್ಬೇಕು, ಎಲ್ಲಿದ್ದಾರೆ ಅವರು ಅಂತ ಕೇಳ್ಕೊಂಡು ಬರ್ತಾರೆ. ಆಗ ಅಯ್ಯೋ ಏನು ಅವರಿಬ್ರು ಜೋಡಿಗಳು ಸರಿ ಜೊತೆಲಿರ್ತಾರೆ, ನೀವಿಬ್ರು ಜೋಡಿಗಳ ಅಂತ ಕೇಳ್ತಾರೆ. ಹೌದು ನಾವು ಕೂಡ ಜೋಡಿಗಳೇ, ಎಂಥ ಒಳ್ಳೆ ಮಾತನ್ನ ಹೇಳ್ಬಿಟ್ರಿ ಅಂತ ಶ್ರವಣ ಅವರು ಕೂಡ ಹೊಗಳ್ತಾ ಇರ್ತಾರೆ. ರೀ ಸುಮ್ಮನೆ ರೀ ನೀವು ಸ್ವಲ್ಪ ಹೊತ್ತು, ಕಾಂತಮಮ್ಮಿ ನಾನು ಸುಬ್ಬು ಮತ್ತು ಶ್ರೀವಲ್ಲಿ ಜೊತೆ ಇಬ್ರು ಮಾತಾಡಬೇಕು ಪರ್ಸ್ನಲ್ ಆಗಿ, ಅದಕ್ಕೆ ಅವರಿಬ್ರು ಎಲ್ಲಿದ್ದಾರೆ ಅಂತ ಹೇಳಿ ಅಂತ ಕೇಳ್ತಾರೆ. ನಾನು ಮಾತ್ರ ಹೇಳಲ್ಲ, ಅವರು ಒಳಗಡೆ ಇದ್ದರೂ ಕೂಡ ರೂಮಲ್ಲಿ, ನಾನು ಮಾತ್ರ ನಿಮ್ಮನ್ನ ಹೋಗೋದಕ್ಕೆ ಬಿಡಲ್ಲ ಅಂತ ಕಾಂತಮ್ಮ ಅವ್ರು ಹೇಳ್ತಾ ಇರ್ತಾರೆ. ಯಾಕೆ ಹೋಗೋದಿಕ್ಕೆ ಬಿಡಲ್ಲ, ನಾನು ಅಷ್ಟೇ, ನಾನು ಮಾಡಬೇಕಾಗಿರೋ ಕೆಲಸನ ಯಾವುದೇ ಕಾರಣಕ್ಕೂ ಮಾಡದೆ ಬಿಡಲ್ಲ ಸರಿನಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾರೆ. ಕಾಂತಮ್ಮ ಅವ್ರು ತಡೆದ್ರು ಕೂಡ ಶ್ರವಣ್ ಮತ್ತು ಶ್ರೀವಲ್ಲಿ ಇಬ್ಬರು ಕೂಡ ಒಳಗಡೆ ಹೋಗ್ತಾರೆ. ಅವರಿಬ್ಬರು ಬಂದಿರೋದನ್ನ ನೋಡ್ಬಿಟ್ಟು ಸುಬ್ಬು ಮತ್ತು ಶ್ರಾವಣಿ ಮಾತಾಡಿಸ್ತಾ ಇರ್ತಾರೆ. ಏನದು ಈ ಥರ ಬಂದ್ಬಿಟ್ರಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರೀವಲ್ಲಿ ನಾನು ಸುಬ್ಬು ಮತ್ತು ಶ್ರಾವಣಿ ಜೊತೆ ಪರ್ಸ್ನಲ್ ಆಗಿ ನಾವಿಬ್ಬರು ಮಾತಾಡಬೇಕು ಅಂತ ಕೇಳ್ತಾರೆ. ಏನು ವಿಷಯ ಅಂತ ಕೇಳಿದಾಗ ಏನಿಲ್ಲ, ಇವ್ರದ್ದು ಸ್ವಲ್ಪ ಕೆಲಸದ ಬಗ್ಗೆ ಅಷ್ಟೇ, ಕೆಲಸಕ್ಕೆ ಸಂಬಂಧಪಟ್ಟಿರೋ ಹಾಗೆ ಮಿನಿಸ್ಟರ್ ಹತ್ರ ಮಾತಾಡಬೇಕು, ಅದಕ್ಕೆ ಶ್ರಾವಣಿ ಮತ್ತು ಸುಬ್ಬು ಹತ್ರ ನಾನು ಈ ವಿಷಯವಾಗಿ ಮಾತಾಡಬೇಕು, ಅದಕ್ಕೆ ಲ್ಯಾಪ್ಟಾಪ್ ಎಲ್ಲ ಬೇಕು, ಅದಕ್ಕೋಸ್ಕರ ನಾವು ರೂಮಲ್ಲಿ ಮಾತಾಡೋಣ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಸರಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಶ್ರೀವಲ್ಲಿ ಮತ್ತು ಶ್ರವಣ್ಣ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಕಾಂತಮ್ಮ ಅವರು ಏನು ಮಾತಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಸಾವಿತ್ರಿ ಅವರು ಮಂಗಳಾರತಿ ತಟ್ಟೆನ ಇಟ್ಕೊಂಡಿರ್ತಾರೆ. ಆಗ ಮದನ್ ಅವರು ನೋಡು ಸಾವಿತ್ರಿ, ಈಗ ಏನು ಮಾಡ್ತೀನಿ ಅಂತ ನೀನೇ ನೋಡ್ತಾ ಇರೋ ಅಂತ ಹೇಳ್ತಾರೆ. ಆಗ ಸಾವಿತ್ರಿಗಂತೂ ತುಂಬಾ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಆಗ ವೀರೇಂದ್ರ ಅವರು ಇಟ್ಟರಂಥ ಫೈಲನ್ನು ತೆಗೆದ್ಬಿಟ್ಟು ಅದರಲ್ಲಿದ್ದಂತಹ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಡಾಕ್ಯುಮೆಂಟ್ಸ್ನ ತೊಗೊಂಬಿಟ್ಟು ಮಂಗಳಾರತಿ ತಟ್ಟೆನಲ್ಲಿ ಸುಟ್ಬಿಡ್ತಾರೆ. ಆಗ ಅಯ್ಯೋ ಏನು ಮಾಡ್ತೀರಾ ನೀವು, ಸುಟ್ಟೋಗ್ತಿದೆ ದಯವಿಟ್ಟು ಬಿಟ್ಬಿಡಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಮಂಗಳಾರತಿ ತಟ್ಟೆನ ಕೆಳಗಡೆ ಇಟ್ಟು ಆ ಪೇಪರ್ನ ಇಸ್ಕೊಳ್ಳೋದಕ್ಕೆ ಹೋದ್ರು ಕೂಡ ಮದನ್ ಅವರು ಕೊಡೋದೇ ಇಲ್ಲ, ಆ ಪೇಪರ್ನ ಪೂರ್ತಿಯಾಗಿ ಸುಟ್ಟಾಕ್ಬಿಟ್ಟು ಕೆಳಗಡೆ ಬಿಸಾಕ್ಬಿಡ್ತಾರೆ. ಅಷ್ಟರಲ್ಲಿ ವೀರೇಂದ್ರ ಅವರು ಕೂಡ ಬಂದ್ಬಿಡ್ತಾರೆ. ಅದನ್ನು ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾರೆ. ಆಗ ಮದನ್ ಅವರು ದೊಡ್ಡ ಡ್ರಾಮನೇ ಶುರು ಮಾಡ್ತಾರೆ. ಅಯ್ಯೋ ಸಾವಿತ್ರಿ ಏನು ಮಾಡಿಬಿಟ್ಟೆ, ಎಂಥ ಕೆಲಸ ಮಾಡಿಬಿಟ್ಟೆ, ಇದು ತುಂಬಾ ಮುಖ್ಯವಾದ ಫೈಲು, ಇದು ಎಷ್ಟು ಉಪಯೋಗ ಇತ್ತು ಗೊತ್ತಾ, ಇದರಿಂದ ಎಷ್ಟೆಲ್ಲ ಕೆಲಸ ಆಗೋದಿತ್ತು, ನೀನು ನೋಡಿದ್ರೆ ಈ ಥರ ಮಾಡಿಬಿಟ್ಟಲ್ಲ ಸಾವಿತ್ರಿ, ಎಂಥ ಕೆಲಸ ಮಾಡಿಬಿಟ್ಟೆ, ಸುಟ್ಟಾಕ್ಬಿಟ್ಟಲ್ಲ ಸಾವಿತ್ರಿ ನೀನು ಅಂತ ಹೇಳ್ತಾರೆ. ಮದನ್ನೇ ಸುಟ್ಟಾಕ್ಬಿಟ್ಟು ಸಾವಿತ್ರಿ ಮೇಲೆ ಆರೋಪನ ಹೊರಿಸ್ತಾ ಇರ್ತಾರೆ. ಆಗ ಸಾವಿತ್ರಿ ಏನು ಮಾಡೋಕ್ಕಾಗದೆ ವಿಧಿ ಇಲ್ಲದೆ ಕಣ್ಣೀರಾಗ್ತಾ ನಿಂತ್ಬಿಡ್ತಾರೆ. ಯಜಮಾನ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇರ್ತಾರೆ. ಅಲ್ಲ ಸಾವಿತ್ರಿ, ಈ ಥರ ತಪ್ಪು ಮಾಡಿಬಿಟ್ಟು ಕ್ಷಮೆ ಕೇಳ್ತಿದ್ದೆಲ್ಲ, ಕ್ಷಮೆ ಕೇಳಿದ್ರೆ ಎಲ್ಲನೂ ಸರಿ ಹೋಗ್ಬಿಡುತ್ತಾ ಅಂತ ಜೋರಾಗಿ ಬೈದ್ಬಿಡ್ತಾರೆ ಮದನ್ ಅವರು. ಆಗ ವೀರೇಂದ್ರ ಅವರು ಹೌದಲ್ವಾ, ಕ್ಷಮೆ ಕೇಳಿದ್ರೆ ಯಾವುದು ಸರಿ ಹೋಗಲ್ಲ ಅಲ್ವಾ, ನೀನು ಎಷ್ಟು ಸಲ ನನ್ನ ಹತ್ರ ಬಂದು ಕ್ಷಮೆ ಕೇಳಿದ್ಯಾ, ಆಗ ನಾನು ಇದೇ ಮಾತನ್ನ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಮದನ್ ಅಂತ ಹೇಳ್ತಾರೆ. ಆಗ ಮದನ್ ಅವರು ಏನು ಮಾತಾಡೋಕ್ಕಾಗದೆ ಸುಮ್ಮನೆ ಇರ್ತಾರೆ. ಅವಳು ಇದನ್ನ ಸುಟ್ಟಾಕಿಲ್ಲ, ಸುಟ್ಟಾಕೋ ಭಾವನೆನೂ ಕೂಡ ಇಲ್ಲ, ಸುಟ್ಟಾಕೋ ಬುದ್ಧಿನೂ ಕೂಡ ಬರೋದಿಲ್ಲ, ಅವಳು ಎಂಥ ಹುಡುಗಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಗ ಮದನ್ ಅವರು ಅಲ್ಲ ಮಾವ, ಅದು ತುಂಬಾ ಮುಖ್ಯವಾದ ಫೈಲು, ಸರ್ಕಾರದ ಫೈಲ್ ಬೇರೆ, ಅದಕ್ಕೋಸ್ಕರ ಅಂತ ಹೇಳ್ತಾ ಇದೆ ಅಂತ ಹೇಳ್ತಾರೆ. ನೋಡು ಫೈಲೇ ಬೇರೆ ಲೈಫೇ ಬೇರೆ ಗೊತ್ತಾ, ಲೈಫ್ ಸುಟ್ಟೋದ್ರೆ ತುಂಬಾ ಕಷ್ಟ, ಬೆಂಕಿ ಜೊತೆ ಪೇಪರು ಬೆಂಕಿ ಮೇಲೆ ಬಿದ್ದರೂ ಕೂಡ ಸುಟ್ಟೋಗೋದು ಪೇಪರು. ನೋಡು ಸಾವಿತ್ರಿ, ನೀನಿರೋದು ಬೆಂಕಿ ಜೊತೆ, ಅದಕ್ಕೆ ನೀನು ಬೆಂಕಿನ ಹಾರಿಸೋ ಜಲ ಆಗಬೇಕು ಹೊರತು ನೀನು ಈ ಥರ ಸುಮ್ಮನೆ ಇರಬಾರ್ದು ಅಂತ ಸಾವಿತ್ರಿಗೆ ಹೇಳ್ತಾ ಇರ್ತಾರೆ. ಆಗ ಮದನ್ ಅವ್ರಿಗೆ ತುಂಬಾ ಕೋಪ
ಬರ್ತಾ ಇರುತ್ತೆ. ಆಗ ವೀರೇಂದ್ರ ಅವರು ಸಾವಿತ್ರಿ ತಪ್ಪನ್ನ ಮಾಡಿಲ್ಲ, ಅವಳು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ, ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಏನೋ ಬೈ ಮಿಸ್ಟೇಕ್ ಆಗಿ ಆಕ್ಸಿಡೆಂಟ್ಲಿ ಆಗಿರ್ಬೋದು, ಆದರೆ ಅವಳು ಯಾವುದೇ ಕಾರಣಕ್ಕೂ ಈ ಥರ ತಪ್ಪನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮದನ್ ಅವ್ರಿಗೆ ಸರಿಯಾಗಿ ಬೈದ್ಬಿಡ್ತಾರೆ. ಮದನ್ ಅವರು ಏನೇ ಸಮಜಾಯಿಷಿ ಕೊಡೋದಕ್ಕೆ ಹೋದ್ರು ವೀರೇಂದ್ರ ಅವರು ಮದನ್ ಅವ್ರ ಮೇಲೆ ತುಂಬಾನೇ ಕೆಂಡ ಕಾರ್ಬಿಡ್ತಾರೆ. ನೋಡು ಸಾವಿತ್ರಿ, ನೀನು ಈ ರೀತಿ ಇದ್ರೆ ಆಗೋದಿಲ್ಲ, ನೀನು ಎಚ್ಚೆತ್ಕೋಬೇಕು ಅಂತ ಸಾವಿತ್ರಿಗೆ ಬುದ್ಧಿನೂ ಕೂಡ ಹೇಳ್ತಾರೆ. ಈ ಕಡೆ ಶ್ರಾವಣಿ, ಅಲ್ಲ ಶ್ರೀವಲ್ಲಿ, ಯಾಕೆ ಈ ಥರ ನಮ್ಮನ್ನ ರೂಮಿಗೆ ಕರ್ಕೊಂಬಂದೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನೀನು ಮತ್ತೆ ಸುಬ್ಬು ಇಬ್ರು ಕೂಡ ಆರಾಮಾಗಿ ಸಮಯನ ಕಳೀಲಿ, ಜೊತೆಗಿರ್ಲಿ ಅನ್ನೋದಕ್ಕೋಸ್ಕರ ಕರ್ಕೊಂಬಂದೆ. ಅದಕ್ಕೆ ನೀವಿಬ್ರು ಸಮಯ ಕಳೀರಿ, ಮಾತಾಡ್ರಿ, ನಾವಿಬ್ರು ಹೊರಗಡೆ ನಿಂತಿರ್ತೀವಿ, ಯಾರಾದ್ರೂ ಬರ್ದೇ ಇರೋ ಥರ ನಾವು ತಡಿತೀವಿ, ನಾವು ನೋಡ್ಕೊಳ್ತೀವಿ, ನೀವು ಆರಾಮಾಗಿ ಮಾತಾಡಿ ಅಂತ ಹೇಳ್ಬಿಟ್ಟು ಶ್ರೀವಲ್ಲಿ ಶ್ರವಣ್ನ ಕರ್ಕೊಂಡು ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಕಾಂತಮ್ಮವ್ರು ಕೂಡ ಬರ್ತಾರೆ. ಈ ಕಡೆ ಶ್ರಾವಣಿಯವರು, ಸುಬ್ಬು ಇನ್ನು ಮುಂದೆ ಯಾರು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸುಬ್ಬುನ ಹಿಡ್ಕೊಂಡು ಗಟ್ಟಿಯಾಗಿ ಕೆನ್ನೆಗೆ ಕಚ್ಚಿ ಮುತ್ತು ಕೊಡ್ತಾರೆ. ಆಗ ಸುಬ್ಬು ಅವರು ಆ ಕಚ್ಚಿದ್ದಕ್ಕೆ ಜೋರಾಗಿ ಅಮ್ಮ ಅಂತ ಕಿರಿಚ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಕಾಂತಮ್ಮವ್ರು ಕೂಡ ಕೇಳಿಸ್ಕೊಂಡು ಓಡೋಡಿ ಬಂದ್ಬಿಡ್ತಾರೆ. ಅಯ್ಯೋ ಏನೋ ನಡೀತಾ ಇದೆ, ಹಾಲು ಉಗ್ತಾ ಇದೆ, ಅಯ್ಯೋ ಏನೋ ನಡೀತಾ ಇದೆ, ಬನ್ನಿ ಬನ್ನಿ ಅಂತ ಕೂಗ್ತಾ ಇರ್ತಾರೆ. ಈ ಕಡೆ ಶ್ರಾವಣಿ ಮತ್ತೆ ಸುಬ್ಬು ಇಬ್ರು ಕೂಡ ಮುತ್ತು ಕೊಟ್ಟಾದ್ಮೇಲೆ ಇಬ್ರು ಕೂಡ ತಪ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.